ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸೂಪರ್ ಆಗಿರುವಂತಹ ಮತ್ತು ಅಷ್ಟೇ ಸಿಂಪಲ್ ಆಗಿರುವಂತಹ ಪಡವಲಕಾಯಿ ತವಾ ಫ್ರೈನ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನುವಾಗ ಸಖತ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳಬಹುದು. ನಾನು ಒಂದು ಪಡವಲಕಾಯನ್ನು ತೆಗೆದುಕೊಂಡಿದ್ದೀನಿ. ಇವಾಗಿನ ಸೀಸನಲ್ಲಿ ಪಡವಲಕಾಯಿ ಸರ್ವೇಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ. ನೋಡಿ, ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಮಗೆ ಬೇಕು ಅಂತಂದರೆ ನೀವು ಉದ್ದುದವಾಗಿಯೂ ಕೂಡ ಕಟ್ ಮಾಡ್ಕೊಳ್ಬೋದು. ಹಾಗೆ ಕುಟ್ಟಿಟ್ಕೊಂಡಿರುವಂತಹ ಶೇಂಗಾದ ಪುಡಿನ ತೆಗೆದುಕೊಂಡಿದ್ದೀನಿ. ಈ ತವಾ ಫ್ರೈಗೆ ಶೇಂಗಾದ ಪುಡಿ ಹಾಕೋದ್ರಿಂದ ಟೇಸ್ಟು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಶೇಂಗಾದ ಪುಡಿನ ಹಾಕೋದು ಮರೆಯೋಕ್ಕೆ ಹೋಗಬೇಡಿ. ನೋಡಿ, ಕಟ್ ಮಾಡ್ಕೊಂಡಿರುವಂತಹ ಪಡವಲಕಾಯನ್ನು ತವಾದ ಮೇಲ್ಗಡೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪದಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರ, ಈ ಪಡವಲಕಾಯಿ ತವಾ ಫ್ರೈನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈ ಪಡವಲಕಾಯಿ ತವಾ ಫ್ರೈನ ನೀವು ಅನ್ನದ ಜೊತೆಗೆ, ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬಹುದು. ನೀವು ಒಂದು ಸ್ವಲ್ಪ ತಿನ್ನೋರು ಜಾಸ್ತಿನೇ ತಿಂತೀರ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಈ ಪಡವಲಕಾಯಿ ತವಾ ಫ್ರೈ. ನೋಡಿ, ನನ್ನ ವಿಡಿಯೋದಲ್ಲಿ ಈಗಾಗಲೇ ಪಟಾಟೊ ತವಾ ಫ್ರೈ, ಬದನೆಕಾಯಿ ತವಾ ಫ್ರೈ, ಬಾಳೆಕಾಯಿ ತವಾ ಫ್ರೈ ಮತ್ತು ಚೌಳೆಕಾಯಿ ತವಾ ಫ್ರೈನೂ ಕೂಡ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ನೋಡ್ಕೊಳ್ಳಿ. ಹಾಗೆ ಖುಷಿಯಿಂದ ಹೊಸ ಕಲಿಕೆ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೆಸಿಪಿ ತುಂಬಾ ಸಿಂಪಲ್ಲು. ಜಸ್ಟ್ ಒಂದು 5 ನಿಮಿಷ ನಿಮ್ಮ ಹತ್ರ ಟೈಮ್ ಇದ್ದರೆ ಸಾಕು, ಬೇಗನೆ ನಾವು ಮಾಡ್ಕೊಳ್ಬಹುದು. ನಿಮ್ಮ ಮನೇಲಿ ಗೆಸ್ಟ್ ಆದರೂ ಏನಾದರೂ ಬಂದಿದ್ದರು ಅಂತಂದರೆ ಈ ತವಾ ಫ್ರೈನ ಮಾಡಿಕೊಡಿ. ಎಲ್ಲರೂ ಕೂಡ ನಿಮಗೆ ಫಿದಾ ಆಗೋಗ್ತಾರೆ. ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಈ ಪಡವಲಕಾಯಿ ತವಾ ಫ್ರೈ. ಪಡವಲಕಾಯಿ ತಿನ್ನಲ್ಲ ಅನ್ನೋರು ಕೂಡ ಈ ತವಾ ಫ್ರೈ ಮಾಡಿದ ನಂತರ ಇನ್ನೂ ಬೇಕು ಅಂತ ಹೇಳಿ ತಿಂತಾರೆ. ಅಷ್ಟು ಚೆನ್ನಾಗಿ ಬಂದಿರುತ್ತೆ ಈ ಪಡವಲಕಾಯಿ ತವಾ ಫ್ರೈ. ಇನ್ನೇನು ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಅಂತೂ ಎಲ್ಲರ ಮನೆಯಲ್ಲೂ ಮಾಡ್ತೀರಾ. ಆದರೆ ವರಮಹಾಲಕ್ಷ್ಮಿ ಪೂಜೆಗೆ ಎಲ್ಲರ ಮನೆಯಲ್ಲೂ ಕೂಡ ಪಡವಲಕಾಯಿ ನೈವೇದ್ಯಕ್ಕಾಗಿ ಇಟ್ಟೇ ಇಡ್ತಾರೆ. ಆದರೆ ಮರುದಿನ ನೀವು ಪಡವಲಕಾಯಿನ ಏನು ಮಾಡಬೇಕು ಅನ್ನೋದನ್ನು ಟೆನ್ಷನನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಪಡವಲಕಾಯಿ ತವಾ ಫ್ರೈನ ಮಾಡಿಕೊಟ್ಟು ನೋಡಿ. ಎಲ್ಲರೂ ಕೂಡ ಇದೇ ರೀತಿ ಪಡವಲಕಾಯಿ ತವಾ ಫ್ರೈ ಮಾಡಿಕೊಡಿ ಅಂತ ಕೇಳ್ತಾರೆ. ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಈ ಪಡವಲಕಾಯಿ ತವಾ ಫ್ರೈ. ಸಿಂಪಲ್ ಆಗಿರುವಂತಹ ರೆಸಿಪಿ ಮತ್ತು ಬೇಗನೆನೂ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಂದಾಗ ಈ ಪಡವಲಕಾಯಿ ತವಾ ಫ್ರೈನ ಟ್ರೈ ಮಾಡಲೇಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಪಡವಲಕಾಯಿ ಇತ್ತು ಅಂತಂದರೆ ಈ ತವಾ ಫ್ರೈನ ಒಂದು ಸಲನಾದರೂ ಟ್ರೈ ಮಾಡಿ. ನಾನು ತೋರಿಸಿಕೊಟ್ಟಿರುವಂತಹ ವಿಧಾನದಲ್ಲಿ ಪಡವಲಕಾಯಿ ತವಾ ಫ್ರೈನು ಮಾಡಿ ನೋಡಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ನೀವು ಪಡವಲಕಾಯಿ ಹುರಿತಾ ಅದಕ್ಕೆ ಒಂದು ಸ್ವಲ್ಪದಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರಿಶಿನ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮಸಾಲ ಖಾರವನ್ನು ಹಾಕಿ, ಹಾಗೆ ಇಟ್ಕೊಂಡಿರುವಂಥ ಶೇಂಗಾದ ಪುಡಿನ ಹಾಕ್ಕೊಳ್ಳಿ. ನೋಡಿ, ಶೇಂಗಾದ ಪುಡಿ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಅದರಿಂದಾನೇ ತೀರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಸಿಂಪಲ್ ಆಗಿರುವಂತಹ ಪಡವಲಕಾಯಿ ತವಾ ಫ್ರೈ ರೆಡಿಯಾಗಿಬಿಡ್ತು. ಇವಾಗ ಒಂದು ಪ್ಲೇಟಿನಲ್ಲಿ ತೆಗಿತಾ ಇದ್ದೀನಿ. ನೀವು ಮಸಾಲ ಖಾರ ಹಾಕಿದ ನಂತರ ಜಾಸ್ತಿ ಹೊತ್ತು ಹುರ್ಕೊಳ್ಳೋಕೆ ಹೋಗಬೇಡಿ, ಘಾಟಾಗುತ್ತೆ. ಅದಕ್ಕೋಸ್ಕರ ಮಸಾಲ ಖಾರ ಕೊನೆಯದಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿನಲ್ಲಿ ತೆಗೆದುಬಿಡಿ. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ಸಿಂಪಲ್ ಆಗಿರುವಂತಹ ಪಡವಲಕಾಯಿ ತವಾ ಫ್ರೈ ಮಾಡ್ಕೊಳ್ಬಹುದು ಅನ್ನೋದನ್ನು. ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಪಡವಲಕಾಯಿ ತವಾ ಫ್ರೈಗೆ ಒಂದು ಸ್ವಲ್ಪದಷ್ಟು ಡೆಕೋರೇಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮೇಲ್ಗಡೆ ಒಂದು ಸ್ವಲ್ಪದಷ್ಟು ಉದ್ದುದವಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿನ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ಳಿ. ಬಿಳಿ ಎಳ್ಳು ಮೇಲ್ಗಡೆ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟು ತುಂಬ ಸೂಪರಾಗಿ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಸೂಪರಾಗಿ ಪಡವಲಕಾಯಿ ತವಾ ಫ್ರೈ ತಿನ್ನಲು ರೆಡಿಯಾಗಿಬಿಡ್ತು. ಇದನ್ನು ನೀವು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿಂತೀರಲ್ವ, ಆವಾಗ ಒಂದು ಸ್ವಲ್ಪ ತಿನ್ನೋರು 1-2 ಪಟ್ಟು ಜಾಸ್ತಿನೇ ತಿಂತೀರ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅಷ್ಟು ಸೂಪರಾಗಿ ಬಂದಿರುತ್ತೆ ಈ ಪಡವಲಕಾಯಿ ತವಾ ಫ್ರೈ. ತುಂಬಾ ಸಿಂಪಲ್ ಆಗಿರುವಂತಹ ಬಲು ಟೇಸ್ಟಿಯಾಗಿರುವಂತಹ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನುವಂತಹ ಪಡವಲಕಾಯಿ ತವಾ ಫ್ರೈ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಹೀಗೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ಸಿಗ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ.